ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ
ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ರು ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ರು ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ ಸೋನಿಯಾ ಗಾಂಧಿ ಕೊಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಖರ್ಗೆ ಮನೆಯಲ್ಲಿ 45 ನಿಮಿಷ ಸಭೆ ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಬ್ರೇಕ್ಫಾಸ್ಟ್ ಸಭೆಯನ್ನ ನಡೆಸೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿತ್ತು. ಆ ಸೂಚನೆಯ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು. ಅದರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡೋ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ತೆರಳಿದ ಬಳಿಕ ಖರ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇಬ್ರು ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಆ ಮೀಟಿಂಗ್ ನಡೆದ ಬಳಿಕ ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ನಿಲುವನ್ನ ಬದಲಾಯಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದು ರಾಜ್ಯ ಮಟ್ಟದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅಲ್ಲೂ ಕೂಡ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಒಂದು ಮೀಟಿಂಗ್ ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಫೈನಲ್ ಕೌಂಟ್ ಡೌನ್ ಈಗ ಆರಂಭ ಆಗಿರೋದು. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಸಭೆ ನಡೆದ ನಂತರ